ಬೆಂಗಳೂರಿನ ಬ್ಯಾನರ್ ಗೋದಾಮಿನಲ್ಲಿ ಅಗ್ನಿ ಅವಘಡ ಕೇಸ್ಗೆ ಸಂಬಂಧಪಟ್ಟಂತೆ ಪೇಜಿಗೆ ಹೊತ್ತಿಕೊಂಡ ಬೆಂಕಿ ನಡೆದಿದ್ದು ಭಯಾನಕ ಅಗ್ನಿ ಅವಘಡ ಆಯಿತು. ಚೀರಾಡುತ್ತಾ ಜೀವ ಉಳಿಸಿಕೊಳ್ಳಲು ಕಟ್ಟಡದಿಂದ ಯುವತಿಯರು ಜಿಗಿದಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ ಭಯಾನಕವಾದಂತಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಕಗ್ಗತ್ತಲ ರಾತ್ರಿ ಈ ಬೆಂಗಳೂರಿನ ಬ್ಯಾನರ್ ಗೋದಾಮಿನಲ್ಲಿ ಏನು ಅಗ್ನಿ ಅವಘಡ ಸಂಭವಿಸುತ್ತಲ್ಲ, ಅದೇ ಸಂದರ್ಭದಲ್ಲಿ ಆ ಪಿಜಿಗೆ ಹೊತ್ಕೊಂಡ್ಬಿಟ್ಟಿತ್ತು ಬೆಂಕಿ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಇರ್ತಾರೆ ಪಿಜಿಯಲ್ಲಿ. ಯಾವ ರೀತಿ ಹೊರಗಡೆ ಓಡ್ ಬರ್ತಿದ್ದಾರೆ ನೋಡಿ, ಅವರ ಕಿರುಚಾಟ, ಅವರ ಅಳಲಾಟ. ಒಂದ್ ವೇಳೆ ಅಲ್ಲೇ ಎದ್ದು ಬಿಟ್ರೆ ನಮ್ಗೇನಾದ್ರೂ ಜೀವಕ್ಕೆ ಕುತ್ತು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪಿಜಿಯಲ್ಲಿ ಇರೋಬರ ಯುವತಿಯರೆಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಆ ಕಟ್ಟಡದಿಂದಲೇ ಜಂಪ್ ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ತಮ್ಮ ಜೀವವನ್ನ ಉಳಿಸ್ಕೊಳ್ಬೇಕು ಹೇಗಾದ್ರೂ ಮಾಡಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಸುಟ್ಟು ಕರಕಲಾಗ್ತೀವಿ. 50 ಯುವತಿಯರು ಅಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಆಚೆ ಬರ್ತಿದ್ದಾರೆ. ಕೆಲವೊಬ್ರು ಕಟ್ಟಡದಿಂದ ಜಂಪ್ ಮಾಡುವಂಥದ್ದು, ಇನ್ನು ಕೆಲವರು ಗೇಟ್ನಿಂದ ಹೆಗರ್ತಿದ್ದಾರೆ. ಆ ಪಿಜಿಯ ಪಕ್ಕದಲ್ಲಿ ಒಂದು ಗೋದಾಮ್ ಇದೆ. ಆ ಗೋದಾಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿದೆ. ಆ ಬೆಂಕಿ ಪಿಜಿಗೂ ಕೂಡ ಆವರಿಸ್ಕೊಂಡು ಬಿಟ್ಟಿದೆ. ನೋಡಿ ಎಷ್ಟರ ಮಟ್ಟಿಗೆ ಯುವತಿಯರು ಎಲ್ಲರೂ ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಕಿಚ್ಚಾಟವನ್ನ ಮಾಡ್ತಾ ಇರುವಂಥದ್ದು. ಹೇಳಿ ಕೇಳಿ ಪ್ರಾಣಹಾನಿ ಸಂಭವಿಸಿಲ್ಲ. ಎಲ್ಲರೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಪಿಜಿಯಿಂದ ಓಡೋಡಿ ಬಂದ್ಬಿಟ್ಟಿದ್ದಾರೆ ಯುವತಿ, ಚೀರಾಡುತ್ತಾ. ಯಾಕಂತಂದ್ರೆ ಜೀವವನ್ನು ಉಳಿಸ್ಕೊಳ್ಬೇಕಲ್ವಾ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ಭಯಾನಕ ದೃಶ್ಯ ಆಯಿತು. ಬರೋಬ್ಬರಿ ಆ ಪಿಜಿಯಲ್ಲಿ 50 ಯುವತಿಯರು ಇದ್ರು ಅನ್ನುವಂತಹ ಮಾಹಿತಿ ಇದೆ. ಯಾಕಂತಂದ್ರೆ ಪಿಜಿ ಅಂದ್ರೆ ಸರ್ವೇಸಾಮಾನ್ಯವಾಗಿ ನಾನಾ ಭಾಗಗಳಿಂದ ಬಂದು ತಂಗಿರ್ತಾರೆ. ಈ ಪಕ್ಕದಲ್ಲಿ ಗೋದಾಮ್ ಬೇರೆ ಇದೆ. ಆ ಗೋದಾಮ್ಗೆ ಯಾವಾಗ ಬೆಂಕಿ ಹೊತ್ಕೊಳ್ತೋ ಏಕಾಏಕಿ ಪಿಜಿಗೂ ಕೂಡ ಆವರಿಸ್ಕೊಂಡ್ಬಿಟ್ಟಿದೆ.